ಈಗ ನೋಡಿ ಅಮೇರಿಕ ಗೊತ್ತಾಗಿದೆ. ನಿಜಕ್ಕೂ ಒಂದು ಯಾವುದು ದುರ್ಬಲ ರಾಷ್ಟ್ರ ಅಂದ್ಕೊಂಡಿದ್ರಲ್ಲ, ದುರ್ಬಲ ಅಲ್ಲ, ಅವ್ರಿಗೆ ಗೊತ್ತು ಹೆಂಗೆ ಹೊಡಿಬೇಕು ಅಂತ. ಹೀಗಾಗಿ ಮ್ಯಾಕ್ಸಿಮಮ್ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡಿದ್ರು ಅವರು. ಮ್ಯಾಕ್ಸಿಮಮ್ ಪ್ರಿಪ್ರೇಷನ್ ಇದು, ಪ್ರಿಪೇರ್ ಆಗಿಬಿಟ್ಟಿದ್ರು. ಟ್ರಂಪ್ ಹೇಳ್ತಾರೆ, ನನ್ನ ಹತ್ರ ಒಂದು ಪಟ್ಟಿ ಬಂತು, ಲಿಸ್ಟ್ ಬಂತು, ಏನಂತ ಹೆಸರಿಡಬೇಕು ಅಂತ. ಕೊನೆಗೆ ನಾನು ಎಪಿಕ್ ಫ್ಯೂರಿ ಅಂತ ಹೆಸರಿಟ್ಟೆ ನಾನು ಅಂತ. ಇದೇನೀಗ ಎಪಿಕ್ ಫ್ಯೂರಿ ಎಪಿಕ್ ಫಿಯರ್ ಆಗಿ ಏನಾದರೂ ಬದಲಾಗ್ಬಿಟ್ಟಿದೆಯಾ? ಅದನ್ನೇ ಇಸ್ರೇಲ್ ಇರಾನ್ನ ಸೇನಾ ವಕ್ತಾರ ಹೇಳಿದ್ದಾರೆ. ನೀವೊಬ್ಬರು ಸೋತ ನಾಯಕ, ನೀವು ಸೋತು ಬಿಟ್ಟಿದ್ದೀರಿ. ನೀವು ನೋಡಿ, ನೀವು ಯುದ್ಧದ ಫಲಿತಾಂಶವನ್ನು ಅಳೆಯುವಂಥದ್ದು ಯಾವುದ್ರ ಮೇಲೆ? ಯುದ್ಧರಂಗದಲ್ಲಿ, ಟ್ವೀಟ್ ಮುಖಾಂತರ ಅಲ್ಲ. ಹಾಕ್ತಾಯಿರಿ, ನೀವು ಟ್ವೀಟ್ ಮಾಡ್ತಾಯಿರಿ. ನೀವು ನಾವು ಅಲ್ಲಿ ಹೊಡೆದ್ವಿ, ಇಲ್ಲಿ ಹೊಡೆದ್ವಿ, ಅಲ್ಲಿ ಗೆದ್ವಿ ಅಂತ. ಆದರೆ ನಿಜವಾದ ಗೆದ್ದಂಥವ್ರು ನಾವೇನೇ. ಎಪಿಕ್ ಫ್ಯೂರಿ ಬಗ್ಗೆನೂ ಕೂಡ ಅವರು ವ್ಯಂಗ್ಯ ಮಾಡಿದ್ದಾರೆ. ಎಪಿಕ್ ಫ್ಯೂರಿ ಬಗ್ಗೆ ಎಪಿಕ್ ಫಿಯರ್ ಅಂತ ಹೇಳಿದ್ದಾರೆ ಸೇನಾ ವಕ್ತಾರರು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಒಬ್ಬ ಯಾರೇ ಶತ್ರು ಅಂತ ನಾವೇನು ಭಾವಿಸ್ತೀವಲ್ಲ, ಶತ್ರುವಿನ ಶಕ್ತಿ ಸಾಮರ್ಥ್ಯ ಏನು ಅನ್ನುವಂಥದ್ದು ಗೊತ್ತಿರಬೇಕು. ಅವನು ದುರ್ಬಲ ಅಂದ್ಕೊಂಡು ಅವನ ಮೇಲೆ ದಾಳಿ ಮಾಡೋಕ್ಕೆ ಹೋಗೋದಿದೆಯಲ್ಲ, ಅದು ಒಂದಲ್ಲ ಒಂದು ದಿವಸ ಬೂಮ್ರಂಗ್ ಆಗಿಬಿಡುತ್ತೆ. ಹಲವಾರು ರಾಷ್ಟ್ರಗಳು ಇದನ್ನು ಮಾಡಿ ತೋರಿಸಿವೆ. ಈಗ ಉಕ್ರೇನ್ ಮಾಡಿ ತೋರಿಸಿರೋದೇನು ಹೇಳಿ, ರಷ್ಯಾಕ್ಕೆ ಅದನ್ನೇ. ಅಂಥದ್ರಲ್ಲಿ ಇರಾನ್ನ ನಾವು 3 ದಿವಸದಲ್ಲಿ ಮುಗಿಸ್ಬಿಡ್ತೀವಿ, 6 ದಿವಸದಲ್ಲಿ ಮುಗಿಸ್ಬಿಡ್ತೀವಿ. ಹರೀಶ್, ಒಂದಕ್ಕೊಂದು ಸಂಬಂಧ ಇಲ್ಲ. ಆದರೂ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕಾಗುತ್ತೆ. ಇಡೀ ಬೆಂಗಳೂರನ್ನ ಆಳಿದಂಥ ಜಯರಾಜನ್ನ ಒಬ್ಬ ಸಾಮಾನ್ಯ ರೌಡಿ ಹೊಡೆದಾಕ್ಬಿಡ್ತಾನೆ, ತಿಗಳ್ರು ಗೋಪಿ ಅಂತ. ಗೊತ್ತಿರಲ್ಲ ಅವನಿಗೆ ಶಕ್ತಿ ಸಾಮರ್ಥ್ಯ ಏನು ಅಂತ ಅವ್ನು ತಡ್ಕೊಂಡ್ಬಿಡ್ತಾನೆ, ಅಟ್ಟಾಡಿಸ್ಕೊಂಡು ಹೊಡಿತಾನೆ ಅವನ್ನ ಅಂತ. ಅಂದರೆ ಶತ್ರುಗಳ ಶಕ್ತಿ ಸಾಮರ್ಥ್ಯ ಗೊತ್ತಿಲ್ಲದೇ ತಡೋದ್ರೆ ಏನಾಗುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇರಾನ್. ನೋಡಿ, ಈಗ ಟ್ರಂಪ್ ಹೇಳ್ತಾ ಇದ್ದಾರೆ, ನಿಜಕ್ಕೂ ಇವ್ರು ಇಷ್ಟೊಂದು ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ, ಸುತ್ತಮುತ್ತ ರಾಷ್ಟ್ರಗಳ ಮೇಲೆಲ್ಲ ದಾಳಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅಂತ. ಹಾಗಾದರೆ ಎಪಿಕ್ ಫ್ಯೂರಿ ಇದೆಯಲ್ಲ, ಅದೇನಾದರೂ ಎಪಿಕ್ ಫಿಯರ್ ಆಗಿಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಏನಂತೀರಿ? ಹೌದು ರಂಗನಾಥ್, ಇರಾನ್ ಮೇಲೆ ದಾಳಿಗೂ ಮುನ್ನ ಟ್ರಂಪ್ ಈ ರೀತಿಯಾದಂತಹ ಊಹೆಯನ್ನೇ ಕೂಡ ಮಾಡಿರಲಿಲ್ಲ. ಇಷ್ಟು ದಿವಸಗಳ ಕಾಲ ಯುದ್ಧ ಮುಂದುವರಿಯುತ್ತೆ, ಮತ್ತೆ ಇರಾನ್ ಇಷ್ಟು ಸಸ್ಟೈನ್ ಆಗಿ ಯುದ್ಧ ಮುಂದುವರಿಸುತ್ತೆ ಅನ್ನುವಂಥದ್ದನ್ನ ಅಮೆರಿಕ ಕೂಡ ಊಹೆ ಮಾಡಿರಲಿಲ್ಲ, ಟ್ರಂಪ್ ಕೂಡ ಊಹೆ ಮಾಡಿರಲಿಲ್ಲ. ಜೊತೆಗೆ ಯುದ್ಧ ತಜ್ಞರು ಕೂಡ ಈ ತರದನ್ನ ಊಹೆ ಮಾಡಿರಲಿಲ್ಲ ಅಂತ ಸ್ವತಃ ಟ್ರಂಪ್ ಹೇಳ್ತಿದ್ದಾರೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನೇರವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡಬಹುದು ಅನ್ನುವಂತಹದ್ದನ್ನ ಟ್ರಂಪ್ ಅನ್ಕೊಂಡಿರ್ತಾರೆ. ಆದ್ರೆ ಅಕ್ಕಪಕ್ಕದ ಸಹೋದರ ದೇಶಗಳೇನಿದ್ದಾವೆ, ಇರಾನ್ನ ಸಹೋದರ ದೇಶಗಳ ಮೇಲೆ ಈ ರೀತಿಯ ಭೀಕರ ದಾಳಿಯನ್ನ ಇರಾನ್ ಮಾಡುತ್ತೆ ಅನ್ನೋ ಕಲ್ಪನೆ ಕೂಡ ನಮಗಿರ್ಲಿಲ್ಲ. ಇದು ಆಶ್ಚರ್ಯ ತಂದಿದೆ ಅನ್ನುವಂಥದ್ದನ್ನ ಟ್ರಂಪ್ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಟ್ರಂಪ್ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ಅಮೆರಿಕದ ಮಿತ್ರ ರಾಷ್ಟ್ರಗಳು ಕೂಡ ಅಮೆರಿಕದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈ ಒಂದು ಯುದ್ಧ ಅವಶ್ಯಕತೆ ಇರಲಿಲ್ಲ, ಮತ್ತೆ ಇಷ್ಟು ದಿವಸಗಳ ಕಾಲ ಯುದ್ಧ ಮುಂದುವರಿಯುವ ಅವಶ್ಯಕತೆ ಇಲ್ಲ ಅಂತ. ಯಾಕಂದ್ರೆ ಹರ್ಮುಜ್ ಜಲಸಂಧಿ ಸಂಪೂರ್ಣ ಬಂದ್ ಆಗಿದೆ. 1000ಕ್ಕೂ ಹೆಚ್ಚು ಹಡಗುಗಳು ಹರ್ಮುಜ್ ಜಲಸಂಧಿಯ ಪ್ರವೇಶಕ್ಕಾಗಿ ಕಾಯ್ತಾ ಇರುವಂತಹದ್ದು. ಬರೀ ಕೇವಲ ಒಂದು ದೇಶಕ್ಕೆ ಇದು ಸಮಸ್ಯೆ ಅಲ್ಲ, ದಕ್ಷಿಣ ಏಷ್ಯಾ ದೇಶಗಳಾಗಿರುವುದು, ಪೂರ್ವ ಪಶ್ಚಿಮ ಏಷ್ಯಾ ಎಲ್ಲ ದೇಶಗಳಿಗೂ ಕೂಡ ಸಮಸ್ಯೆ ಆಗಿದೆ. ಯುರೋಪಿಯನ್ ರಾಷ್ಟ್ರಗಳಿಗೂ ಕೂಡ ಹರ್ಮುಜ್ ಜಲಸಂಧಿ ಬಂದ್ ಆಗಿರುವಂತಹ ಸಮಸ್ಯೆ ಆಗ್ತಾ ಇದೆ. ತೈಲ ಬೆಲೆ ಗಗನಕ್ಕೇರ್ತಾ ಇದೆ. ತೈಲ ಬೆಲೆ ಗಗನಕ್ಕೇರ್ತು ಅಂದ್ರೆ ದಿನನಿತ್ಯದ ಬೆಲೆ, ವಸ್ತುಗಳು ಬಳಕೆಯ ಗೃಹ ಬಳಕೆ ವಸ್ತುಗಳಾಗಿರ್ಬೋದು, ಎಲ್ಲದರ ಬೆಲೆ ಕೂಡ ಹೆಚ್ಚಿಗೆ ಆಗ್ತಾ ಇರುವಂತಹದ್ದು. ಹೀಗಾಗಿ ಎಲ್ಲಾ ದೇಶಗಳು ಕೂಡ ಅಮೆರಿಕದ ಮೇಲೆ ಒತ್ತಡವನ್ನ ಹೇರ್ತಾ ಇದೆ, ಈ ಯುದ್ಧವನ್ನು ಆದಷ್ಟು ಬೇಗ ನಿಲ್ಲಿಸಬೇಕು ಅಂತ. ಅದೇ ನಿಟ್ಟಿನಲ್ಲಿ ಅಮೆರಿಕದ ಪತ್ರಕರ್ತರು ಕೂಡ ವಾಷಿಂಗ್ಟನ್ ನಲ್ಲಿ ಟ್ರಂಪ್ ಅವ್ರನ್ನ ಕೇಳ್ತಾರೆ, ಯಾವಾಗ ಯುದ್ಧ ನಿಲ್ಬಹುದು ಅನ್ನುವಂತ ನಿಟ್ಟಿನಲ್ಲಿ. ಬೇಗ ನಿಲ್ಲುತ್ತೆ, ಆದ್ರೆ 1 ವಾರ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಯುದ್ಧವನ್ನ ನಿಲ್ಲಿಸುವಂತಹದ್ದು ಅಮೆರಿಕದ ಕೈಲಿಲ್ಲ, ಅದು ಇರಾನ್ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದನ್ನ ಇರಾನ್ ಈಗ ಹೇಳ್ತಿರುವಂತಹದ್ದು. ನಾವು ಒಪ್ಪಂದಕ್ಕೆ, ರಾಜ್ಯಕ್ಕೆ ಯಾವುದಕ್ಕೂ ಸಿದ್ಧ ಇಲ್ಲ, ಈ ಯುದ್ಧದ ನಷ್ಟವನ್ನು ತುಂಬಿಕೊಟ್ರೆ ಮಾತ್ರ ನಾವು ಮಾತುಕತೆಗೆ ಬರ್ತೀವಿ ಅನ್ನುವಂಥದ್ದನ್ನ ಇರಾನ್ ಹೇಳ್ತಿದೆ. ರಂಗನಾಥ, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ.